ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ರಾಗಿಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರಾಗಿ ಮುದ್ದೆ ಅಂತಂದ್ರೆ ಅಷ್ಟಾಗಿ ಯಾರು ಇಂಟ್ರೆಸ್ಟ್ ತೋರಿಸಲ್ಲ, ತಿನ್ನಲ್ಲ, ಸಪ್ಪೆ ಇರುತ್ತೆ, ನುಂಗಬೇಕು, ಕೆಲವೊಬ್ಬರಿಗೆ ತಿನ್ನೋಕ್ಕೂ ಬರೋದಿಲ್ಲ, ಅಷ್ಟು ಇಷ್ಟಪಡಲ್ಲ. ಯಾರಿಗೆ ಯಾಕೆ ನಾನೇ ಚಿಕ್ಕದ್ರಲ್ಲಿ ಮುದ್ದೆಯನ್ನು ತಿಂದರೆ ಕಪ್ಪಗಾಗ್ಬಿಡ್ತೀನಿ ಅಂತ ಮುದ್ದೆನೇ ತಿಂತಾ ಇರಲಿಲ್ಲ. ನನಗೆ ಮುದ್ದೆ ಅಂದರೆ ಆಗ್ತಾ ಇರಲಿಲ್ಲ. ಸೊ ಈಗ ಅದರಿಂದ ಆಗುವಂತಹ ಉಪಯೋಗಗಳನ್ನು ತಿಳ್ಕೊಂಡ್ಮೇಲೆ ನಮಗೆ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾದ ಮೇಲೆ ಪ್ರತಿನಿತ್ಯ ನಾನು ಕೂಡ ಮುದ್ದೆಯನ್ನು ತಿಂತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಬಗ್ಗೆ, ರಾಗಿ ದೋಸೆ ಆಗಿರಬಹುದು, ರಾಗಿ ಮುದ್ದೆ, ರಾಗಿ ಅಂಬ್ಲಿಯನ್ನು ಕುಡಿಯೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರೆ 100% ನಾಳೆಯಿಂದ ನೀವು ಮುದ್ದೆಯನ್ನು ತಿನ್ನೋದಕ್ಕೆ ಪ್ರಯತ್ನ ಪಡ್ತೀರಾ. ಸಾಮಾನ್ಯವಾಗಿ ಅದು ಸಪ್ಪೆ ಇರುತ್ತೆ, ಉಪ್ಪಿರೋದಿಲ್ಲ, ಮತ್ತು ಯಾವುದೇ ರೀತಿಯ ಟೇಸ್ಟ್ ಇರೋದಿಲ್ಲ, ಮತ್ತು ರಾಗಿ ಮುದ್ದೆಯನ್ನು ತಿನ್ನೋದ್ರಿಂದ ಹಿಂಸೆ ಅನಿಸುತ್ತೆ ಅಂತೆಲ್ಲ ಹೇಳ್ತಾರಲ್ವಾ. ನಿಮಗೆ ನಂಬ್ತಿರೋ ಬಿಡ್ತಿರೋ ಧಾನ್ಯಗಳಲ್ಲಿ ಈ ರಾಗಿನೇ ತುಂಬ ಮೇಲ್ಗೈ ಆಗಿರೋದ್ರಿಂದ ಅದು ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಅದರಿಂದ ಆಗುವಂತಹ ಉಪಯೋಗಗಳೇನು, ಅದನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ಎಷ್ಟು ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಾಗಿಯನ್ನು ತಿನ್ನೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ, ಪ್ರತಿನಿತ್ಯ ರಾಗಿ ಮುದ್ದೆಯನ್ನು ತಿನ್ನೋದ್ರಿಂದ, ಅದರಲ್ಲೂ ಹೆಚ್ಚಾಗಿ ಬೇಸಿಗೆಯಲ್ಲಿ ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ. ಕೆಲವೊಂದು ಅಂಶಗಳು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೀಸನ್ಗೆ ತಕ್ಕಾಗೆ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಆ ಬದಲಾವಣೆಗೆ ತಕ್ಕಂತೆ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಸೊ ಆ ಆಹಾರದಲ್ಲಿ ರಾಗಿ ಕೂಡ ಒಂದು. ಬೇಸಿಗೆಯಲ್ಲಿ ನಮ್ಮ ಬಾಡಿ ಎಕ್ಸಸ್ ಆಫ್ ಹೀಟಿಂದ ತುಂಬ ಕೆಲವೊಂದು ಜ್ವರ ಆಗಿರಬಹುದು ಅಥವಾ ಕೆಲವೊಂದು ರೀತಿಯ ತೊಂದರೆಗಳು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ರಾಗಿ ದೋಸೆ, ಅಂಬ್ಲಿ ಅಥವಾ ಮುದ್ದೆಯನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ರಾಗಿ ಮುದ್ದೆಯನ್ನು ತಿನ್ನೋದ್ರಿಂದ ಅಂತ ಹೇಳೋದಾದರೆ, ಶುಗರ್ ಇರೋರಿಗೆ ರೈಸ್ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ರೈಸ್ ಕಮ್ಮಿ ಮಾಡಿದ್ರೆ ಅವರು ಚಪಾತಿಯನ್ನು ಹೆಚ್ಚಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಚಪಾತಿಯನ್ನು ತಿನ್ನೋದ್ರಿಂದ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಮತ್ತು ಕೆಲವೊಂದು ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗಿಬಿಡುತ್ತೆ. ಸೊ ಅದರ ಬದಲು ಮುದ್ದೆಯನ್ನು ತಿನ್ನೋದ್ರಿಂದ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ರಕ್ತಕ್ಕೆ ಸೇರುವಂತಹ ಶುಗರ್ ಅಂಶವನ್ನು ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಡಯಟಲ್ಲಿರೋರು ಕೂಡ ಮುದ್ದೆಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದಲ್ಲದೆ ಐರನ್ ಅಂಶವನ್ನು ಕೂಡ ತುಂಬ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಯಾಕೆಂತಂದರೆ ರಾಗಿಯಲ್ಲಿ ಐರನ್ ಅಂಶ ಇರುತ್ತೆ, ಕಬ್ಬಿಣಾಂಶ ಹೆಚ್ಚಾಗಿ ಇರೋದ್ರಿಂದ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕೇ ಬೇಕು. ವಿಟಮಿನ್ಸ್ ಆಗಿರಬಹುದು, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಪ್ರೋಟೀನ್ಸ್ ಎಲ್ಲ ಬೇಕಾಗುತ್ತೆ. ಸೊ ಕೆಲವೊಂದು ಅಂಶಗಳನ್ನು ಕೆಲವೊಂದು ತರಕಾರಿ, ಹಣ್ಣು, ಧಾನ್ಯಗಳಲ್ಲಿ ಇರುತ್ತೆ. ಸೊ ರಾಗಿಯಲ್ಲಿರುವಂತಹ ಕಬ್ಬಿಣಾಂಶವನ್ನು ನಮ್ಮ ದೇಹದ ಒಳಗೆ ಸೇರಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಸ್ಟ್ರೆಂತ್ ಆಗೂ ಕೂಡ ಇರಬಹುದು. ನೆಕ್ಸ್ಟ್ ಉಪಯೋಗ ಏನಪ್ಪ ರಾಗಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ಪ್ರತಿನಿತ್ಯ ಕೆಲಸ ಮಾಡಿ ಪ್ರೆಷರ್ನಿಂದಾಗಿ ಒತ್ತಡ ಜಾಸ್ತಿ ಆಗುತ್ತೆ, ಹಿಂಸೆ ಅನಿಸುತ್ತೆ, ತುಂಬ ಸ್ಟ್ರೈನ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ನಾವು ಈಸಿಯಾಗಿ ಬೇಗ ನಾವು ಬ್ಯಾಕ್ ಆಗಬೇಕು ಅಂತಂದರೆ, ತುಂಬ ಸ್ಟ್ರಾಂಗ್ ಆಗಿರಬೇಕು, ಬೇಗ ರಿಫ್ರೆಶ್ಮೆಂಟ್, ರಿಲ್ಯಾಕ್ಸ್ ಮೈಂಡ್ ಬೇಕು ಅಂತಂದರೆ ಪ್ರತಿನಿತ್ಯ ರಾಗಿಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಇದಲ್ಲದೆ ಎಲ್ಲರಿಗೂ ನಾನು ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗಿರಬೇಕು, ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತಲ್ವಾ. ಆಸೆನೋ ಇರುತ್ತೆ, ಬಟ್ ಅದನ್ನು ಪೂರೈಸ್ಕೋಬೇಕು ಅಂತಂದರೆ ಅದು ನಮ್ಮ ಕೈಲೇ ಇರುತ್ತೆ. ದಪ್ಪ ಇರೋರು ಬೇಗ ಸಣ್ಣ ಆಗಬೇಕು, ನಾನು ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ, ಎಕ್ಸಸೈಸ್ ಎಲ್ಲ ಆಗಲ್ಲ, ಜಾಗಿಂಗ್ ಅಂತೂ ಆಗೋದೇ ಇಲ್ಲ ಅಂತ ಕೇರ್ಲೆಸ್ ಮಾಡ್ತಾರಲ್ವಾ. ಸೊ ನಾವು ತಿನ್ನುವಂತಹ ಆಹಾರದಲ್ಲೂ ಕೂಡ ನಾವು ಡಯಟನ್ನು ಮಾಡಬಹುದು, ಸಣ್ಣನೂ ಆಗಬಹುದು. ಹಾಗಿದ್ರೆ ಹೇಗೆ ಬೇಗ ಸಣ್ಣ ಆಗಬೇಕು ಅಂತ ಹೇಳೋದಾದರೆ, ಮುದ್ದೆಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಅದಲ್ಲದೆ ಫ್ಯಾಟನ್ನು ಬರ್ನ್ ಮಾಡುವಂತಹ ಕೆಲವೊಂದು ಕಂಟೆಂಟ್ಸ್ ಈ ರಾಗಿಯಲ್ಲಿ ಇರೋದ್ರಿಂದ ಡಯಟ್ ಮಾಡುವವರು ಜಾಸ್ತಿ ಮುದ್ದೆಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ರೈಸನ್ನು ಕಮ್ಮಿ ಮಾಡಬೇಕು, ಮುದ್ದೆಯನ್ನು ಪ್ರತಿನಿತ್ಯ ತಿನ್ನಬೇಕಾಗತ್ತೆ. ಇನ್ನು ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಸ್ ಇರೋದ್ರಿಂದ ಅದು ನಮ್ಮ ಹೆಲ್ತನ್ನು ಚೆನ್ನಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ರಾಗಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಏಕೆಂತಂದರೆ ಥೈರಾಯ್ಡನ್ನು ನಿವಾರಣೆ ಮಾಡುವಂತಹ ಅಂಶ ರಾಗಿಯಲ್ಲಿ ಇದೆ. ಸೊ ಪ್ರತಿನಿತ್ಯ ಮುದ್ದೆ ಅಥವಾ ರಾಗಿ ದೋಸೆಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಎಣ್ಣೆಯನ್ನು ಕಡಿಮೆ ಹಾಕ್ಕೊಂಡು ತಿನ್ನಬೇಕು, ಎಣ್ಣೆ ಹಾಕ್ತಾ ಇದ್ರೂ ಪರವಾಗಿಲ್ಲ. ರಾಗಿಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಹೆಚ್ಚಾಗಿ ಬಾಣಂತಿಯರು ಈ ರಾಗಿ ಅಂಬ್ಲಿಯನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು. ಯಾಕೆಂತಂದರೆ ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಆಗಿರ್ಬೋದು ಅಥವಾ ಕಬ್ಬಿಣಾಂಶ ಆಗಿರಬಹುದು, ಎರಡೂ ಕೂಡ ಹೆಚ್ಚಳವಾಗಿ ಇರೋದ್ರಿಂದ
ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ತಂಪಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಈ ರಾಗಿ ಮುದ್ದೆಯನ್ನು ತಿನ್ನೋದ್ರಿಂದ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಗ್ತಾ ಇದೆ ಅಂತಂದರೆ ಯಾವುದೇ ರೀತಿಯ ಮಲಬದ್ಧತೆ ತೊಂದರೆ ಆಗಿರಬಹುದು, ಲೂಸ್ ಮೋಷನ್ ಪ್ರಾಬ್ಲಮ್ ಆಗಿರಬಹುದು, ಹೊಟ್ಟೆ ಕಟ್ಟೋದಾಗಿರಬಹುದು, ಹೊಟ್ಟೆ ಉಬ್ಬರ ಮತ್ತು ಎದೆ ಉರಿಯೋದಾಗಿರ್ಬೋದು, ಹೊಟ್ಟೆ ಏನಾದರೂ ಹಿಂಸೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಆಗಿದ್ರೂ ಈಸಿಯಾಗಿ ನಿವಾರಣೆ ಮಾಡ್ಕೋಬೇಕಂದ್ರೆ ಪ್ರತಿನಿತ್ಯ ಮುದ್ದೆಯನ್ನು ತಿನ್ನಬೇಕಾಗತ್ತೆ. ಪ್ರತಿನಿತ್ಯ ಮುದ್ದೆಯನ್ನು ತಿನ್ನೋದ್ರಿಂದ ಅಥವಾ ದೋಸೆಯನ್ನು ಅಂಬ್ಲಿಯನ್ನು ಕುಡಿಯೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದು ಅದೇ ರಕ್ತವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮುದ್ದೆಯಲ್ಲಿ ಅಂದರೆ ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಸ್ ಮತ್ತು ಕ್ಯಾಲ್ಶಿಯಂ ಇರೋದ್ರಿಂದ ಅದು ನಮ್ಮ ಬೋನ್ಗಾಗಿರಬಹುದು ಅಥವಾ ಹೆಲ್ತನ್ನು ಚೆನ್ನಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಆಗಲೇ ಹೇಳಿದಾಗೆ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿ ಇರೋದ್ರಿಂದ ಹಲ್ಲು ಮತ್ತು ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಅಂದರೆ ಸ್ಟ್ರೆಂತ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳಬಹುದು. ದೊಡ್ಡವರೊಂದು ಗಾದೆ ಹೇಳಿದ್ದಾರೆ, ಗೊತ್ತಿರುತ್ತೆ ಅನಿಸುತ್ತೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಸೊ ಹೆಚ್ಚಾಗಿ ಮುದ್ದೆಯನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳನ್ನು ನಮ್ಮ ದೇಹದ ಒಳಗೆ ಸೇರಿಸೋದ್ರಿಂದ ಅಷ್ಟು ಸ್ಟ್ರಾಂಗ್ ಆಗ್ತೀವಂತೆ. ಜಾಸ್ತಿ ಮುದ್ದೆಯನ್ನು ತಿಂದರೆ ಜಾಸ್ತಿ ಸ್ಟ್ರಾಂಗ್ ಆಗ್ತೀವಂತೆ. ಸೊ ಅವ್ರು ಹೇಳಿದ್ದು ನಿಜಾನೇ. ಸೊ ಮುದ್ದೆಯನ್ನು ತಿನ್ನೋದ್ರಿಂದ ನಮಗೆ ಶಕ್ತಿ ಕೂಡ ಬರುತ್ತೆ. ಹೆಚ್ಚಿನ ಶಕ್ತಿಯನ್ನು ಪಡಿಬೇಕಂತಂದರೆ ಪ್ರತಿನಿತ್ಯ ನಾವು ಮುದ್ದೆಯನ್ನು ತಿನ್ನಲೇಬೇಕಾಗತ್ತೆ. ಯಾರು ಅಷ್ಟಾಗಿ ಇತ್ತೀಚಿನ ದಿನಗಳಲ್ಲಿ ಮುದ್ದೆ ಎಲ್ಲ ತಿನ್ನಲ್ಲ. ಮುದ್ದೆ, ರಾಗಿ, ಅಂಬ್ಲಿ ಅಂದರೆ ಏನು ಅಂತ ಕೆಲವೊಬ್ರಿಗೆ ಗೊತ್ತೇ ಇಲ್ಲ. ಸೊ ನಾನು ಕುಡಿದಿದ್ದೀನಿ, ನನಗೂ ಇಷ್ಟ, ನಾನು ಕುಡಿತಾನೇ ಇರ್ತೀನಿ, ಅದರಲ್ಲೇನು ಯೋಚನೆನೂ ಬೇಡ, ಡೌಟು ಬೇಡ. ಇಷ್ಟೊಂದು ಸಜೆಷನ್ಸ್ ಕೊಡ್ತಾರೆ, ಇವರೇ ತಿಂತಾರೋ ಇಲ್ವೋ ಗೊತ್ತಿಲ್ಲ ಅಂತಲ್ಲ. ನಾನು ಎಲ್ಲ ರೀತಿ ಫುಡ್ಸನ್ನು ಮೇಂಟೈನ್ ಮಾಡ್ತೀನಿ. ನನಗೆ ಫುಡ್ಡಲ್ಲಿ ತರಕಾರಿ, ಹಣ್ಣು ಯಾವುದನ್ನು ಬಿಡಲ್ಲ, ಯಾವ ತರಕಾರಿನೂ ಬಿಡಲ್ಲ, ಯಾವ ಹಣ್ಣು ಬಿಡಲ್ಲ, ಎಲ್ಲ ರೀತಿಯ ಫುಡ್ಡನ್ನು ತಿಂತೀನಿ. ಅಂತೆಯೇ ನಾನು ಎಕ್ಸಸೈಸ್ ಮತ್ತು ಜಿಮ್ ವರ್ಕ್ ಎಲ್ಲನೂ ಮಾಡ್ತೀನಿ, ಬ್ಯಾಲೆನ್ಸ್ ಮಾಡ್ಕೊತೀನಿ. ಸೊ ರಾಗಿಯಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಡಿಪ್ರೆಷನ್ ಫೀಲಿಂಗಲ್ಲಿ ಏನಾದರೂ ಇದ್ದರೆ, ವರ್ಕ್ ಪ್ರೆಷರ್ನಿಂದ ಆಗಿರಬಹುದು, ತುಂಬ ಕೆಲಸದ ಒತ್ತಡ, ಏನೂ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತಾಗ್ತಾ ಇದೆ, ಎಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ ವರ್ಕ್ ಪ್ರೆಷರ್ನಿಂದ ಇರೋರು ಪ್ರತಿನಿತ್ಯ ಈ ರಾಗಿ ಅಂಬ್ಲಿ ಅಥವಾ ರಾಗಿ ಮುದ್ದೆಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಯಾಕೆಂದರೆ ಬೇಗ ರಿಲ್ಯಾಕ್ಸ್ ಮೋಡ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬಹುದು. ನೆಕ್ಸ್ಟ್ ಉಪಯೋಗ ಏನಪ್ಪ ರಾಗಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಆಗಲೇ ಹೇಳಿದೆ ಅಲ್ವಾ, ಡಯಟ್ ಮಾಡೋರು ಪ್ರತಿನಿತ್ಯ ಒಂದೊಂದು ಮುದ್ದೆಯನ್ನು ತಿಂದರೆ ಸಾಕು, ಫುಡ್ಡು ನಮಗೆ ಬೇಕಾದಂತಹ ಬಾಡಿಗೆ ಬೇಕಾದಂತಹ ಪ್ರೋಟೀನನ್ನು ಪ್ರೊವೈಡ್ ಮಾಡುತ್ತೆ ಮತ್ತು ಬೇರೆ ಫುಡ್ಡನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಅದಲ್ಲದೆ ಜಾಸ್ತಿ ಫ್ಯಾಟ್ ಫುಡ್ಡನ್ನು ತಿನ್ನೋಕೆ ಹೋಗಬಾರ್ದು. ಡಯಟ್ನಲ್ಲಿರೋರು ಲಿಮಿಟೆಡ್ ಆಗಿ ತಿನ್ನಬೇಕು ಮತ್ತು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಿಂದ ಬೇಗ ಸಣ್ಣನೂ ಆಗಬಹುದು ಮತ್ತು ಸಣ್ಣ ಆದರೆ ಹೆಲ್ದಿಯಾಗೂ ಇರಬಹುದು. ಇದಲ್ಲದೆ ಜಾಸ್ತಿ ಕೆಲವೊಬ್ಬರಿಗೆ ಹೆಚ್ಚಾಗಿ ತಲೆನೋವು ಬರುತ್ತೆ, ಕಂಟ್ರೋಲ್ಗೆ ಮಾಡೋಕ್ಕೆ ಹೋಗೋದಿಲ್ಲ, ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗಿಬಿಡುತ್ತೆ, ಅಷ್ಟು ತಲೆನೋವುಗಳು ಕಾಣಿಸ್ಕೊಳುತ್ತೆ. ಆ ತಲೆನೋವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕಂದ್ರೆ ಪ್ರತಿನಿತ್ಯ ಒಂದೊಂದು ಮುದ್ದೆ ಅಥವಾ ರಾಗಿ ಅಂಬ್ಲಿಯನ್ನು ಕುಡಿಯೋದ್ರಿಂದ ತಲೆನೋವನ್ನು ಅವಾಯ್ಡ್ ಮಾಡಬಹುದು. ಕೆಲವೊಂದು ಸತಿ ಅದು ಮೈಗ್ರೇನ್ ಆಗು ಕೂಡ ಕನ್ವರ್ಟ್ ಆಗಿಬಿಡುತ್ತೆ. ಸೊ ತಲೆನೋವು ಬಂದಾಗ ತುಂಬ ಕೇರ್ಫುಲ್ಲಾಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋದಾಗಿರಲಿ ಅಥವಾ ಫುಡ್ಡಲ್ಲೇ ನಾವು ಮೇಂಟೈನ್ ಮಾಡ್ತೀವಿ ಅಂತಂದರೆ ಕೆಲವೊಂದು ಫುಡ್ಗಳನ್ನು ತಿನ್ನಬೇಕಾಗತ್ತೆ. ಸೊ ಮುದ್ದೆಯನ್ನು ತಿನ್ನೋದ್ರಿಂದ ತಲೆನೋವನ್ನು ಕೂಡ ಅವಾಯ್ಡ್ ಮಾಡುವಂಥ ಶಕ್ತಿ ಮುದ್ದೆಗೆ ಇದೆ. ಸೊ ರಾಗಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ತಲೆನೋವನ್ನು ಕೂಡ ಈಸಿಯಾಗಿ ನಿವಾರಣೆ ಮಾಡ್ಕೋಬಹುದು. ಇದಲ್ಲದೆ ಪ್ರತಿನಿತ್ಯ ನಾವು ಈ ರಾಗಿಯನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಹೈ ಬಿ ಪಿಯನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗಬೇಕಾದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಕೆಲವೊಂದು ಏರುಪೇರುಗಳು ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ರಾಗಿಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಮತ್ತು ನಮ್ಮ ಹೆಲ್ತನ್ನು ಮತ್ತು ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಇಡೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳಬಹುದು. ಇನ್ನು ಈಗ ಹೇಳುವಂತಹ ಉಪಯೋಗ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಮಕ್ಕಳು ಹುಟ್ಟು 6 ತಿಂಗಳ ಆದಮೇಲೆ ಮಕ್ಕಳಿಗೆ ಸಾಲಿಡ್ ಫುಡ್ ಕೊಡ್ಬೋದು ಅಂತಾರೆ, ಹಾಲು ಬಿಟ್ಟು ಬೇರೆ ಏನಾದರೂ ಕೊಡಬಹುದು ಅಂತ ಹೇಳ್ತಾರೆ. ಸೊ ಆವಾಗ ರಾಗಿ ಮಾಲ್ಟನ್ನು ಮಾಡಿ ಪೇಸ್ಟ್ ಥರ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳು ಸ್ಟ್ರಾಂಗ್ ಆಗೂ ಇರ್ತಾರೆ ಮತ್ತು ಹೆಲ್ದಿಯಾಗಿರೋಕ್ಕೂ ಕೂಡ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ನೆಕ್ಸ್ಟ್ ಉಪಯೋಗ ಏನಪ್ಪ ಈ ರಾಗಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಹೆಚ್ಚಾಗಿ ನಾವು ಸಿಪ್ಪೆ ಇರುವಂತಹ, ಗಟ್ಟಿ ಇರುವಂತಹ ಸಿಪ್ಪೆ ಇರುವಂತಹ ಫುಡ್ಡನ್ನು ತಿನ್ನೋದಾಗಿರಬಹುದು ಮತ್ತು ಅಜೀರ್ಣ ಆಗದೆ ಇರುವಂತಹ ಕೆಲವೊಂದು ಫುಡ್ಡನ್ನು ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ, ಅದು ಸ್ಟೋರ್ ಆಗಿ ಸ್ಟೋನ್ ಆಗುತ್ತೆ. ಸೊ ಅದನ್ನು ಹೊರ ಹಾಕೋಕ್ಕೆ ಆಗದೆ ಇರೋಂಥ ಟೈಮಲ್ಲಿ ಹೊಟ್ಟೆ ನೋವು ಜಾಸ್ತಿಯಾಗಿ ಅದು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಅದನ್ನು ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ. ಸೊ ಕಿಡ್ನಿ ಸ್ಟೋನನ್ನು ಹೇಗೆ ಹೊರ ಹಾಕಬೇಕು, ಆಪ್ರೇಷನ್ ಇಲ್ಲದೆ ಬೇಗ ನಿವಾರಣೆಯನ್ನು ಪಡಿಬೇಕು ಅಂದರೆ ಹೆಚ್ಚಾಗಿ ನೀರು ಕುಡಿಬೇಕು. ನೀರಿನಂತಹ ಯಾವುದೇ ರೀತಿಯ ಜ್ಯೂಸ್ ಆಗಿರಬಹುದು ಅಥವಾ ಎಳ್ನೀರನ್ನು ಜಾಸ್ತಿ ಕುಡಿಯೋದು ಉತ್ತಮ. ಅದಲ್ಲದೆ ಬಾಳೆಹಣ್ಣು ಅದ್ರ ಜೊತೆಗೆ ಮುದ್ದೆಯನ್ನು ತಿನ್ನಬೇಕಾಗತ್ತೆ. ಹೆಚ್ಚಾಗಿ ರಾಗಿ ಮುದ್ದೆಯನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನನ್ನು ಬೇಗ ನಿವಾರಣೆ ಮಾಡ್ಕೋಬಹುದು.
ಸೊ ಆದಷ್ಟು ಮುದ್ದೆಯನ್ನು ತಿನ್ನೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಅಡ್ವಾಂಟೇಜಸನ್ನು ನೀವು ಪಡ್ಕೋಬಹುದು. ಅದಕ್ಕೆ ಆಗಿನ ಕಾಲದಲ್ಲಿ ಹೆಚ್ಚಾಗಿ ರೈಸನ್ನು ಅಪರೂಪಕ್ಕೆ ಮಾಡ್ತಾಯಿದ್ರು. ರೈಸ್ ಎಲ್ಲ ಹಬ್ಬ ದಿನಕ್ಕೆ ಮಾತ್ರ ಮಾಡ್ತಾಯಿದ್ರು. ಮುದ್ದೆನ ಪ್ರತಿನಿತ್ಯ ಮಾಡ್ತಾಯಿದ್ರು. ಅವರೆಲ್ಲ ಎಷ್ಟೆಷ್ಟು ವರ್ಷ ಚೆನ್ನಾಗಿ ಬದುಕ್ತಾಯಿದ್ರು. ನಾವು ಬರೀ 50, 60, 70ಗೆ ಔಟ್. ಸೊ ಅವರೆಲ್ಲ 110, 150ವರೆಗೂ ಇರ್ತಾಯಿದ್ರು. ಅವರು ಇರೋಷ್ಟು ದಿನ ಹೆಲ್ದಿಯಾಗೂ ಇರ್ತಾಯಿದ್ರು. ಬಟ್ ನಾವು ಇರೋಷ್ಟು ದಿನ ಬರೀ ಆರೋಗ್ಯ ಮತ್ತು ಹಾಸ್ಪಿಟಲ್ಲೇ ಕವರ್ ಮಾಡ್ಕೊಬಿಟ್ಟಿದ್ವಿ. ಸೊ ಆದಷ್ಟು ಇರೋಷ್ಟು ದಿನ ನಾವು ಹೆಲ್ದಿಯಾಗಿರೋದಕ್ಕೆ ಟ್ರೈ ಮಾಡೋದ, ಯಾಕಾಗಲ್ಲ? ನಾವು ಪ್ರಯತ್ನ ಪಟ್ಟರೆ ಎಲ್ಲನೂ ಆಗುತ್ತೆ. ಹೆಲ್ದಿ ಫುಡ್ಡನ್ನು ತಿನ್ನೋಣ, ಹೆಲ್ದಿಯಾಗಿ ಇರೋಣ. ಓಕೆನಾ? ನೆಕ್ಸ್ಟ್ ಉಪಯೋಗ ಏನಪ್ಪ ರಾಗಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಆಗಲೇ ಹೇಳಿದೆ. ಇಟ್ಟಮ್ ತಿಂದ ಬೆಟ್ಟಮ್ ಕಿತ್ತಿಟ್ಟಮ್. ಎಸ್, ನಾವು ಹೆಲ್ದಿಯಾಗಿರ್ಬೇಕಂದ್ರೆ ಆದಷ್ಟು ಹೆಲ್ದಿ ಫುಡ್ಡನ್ನೇ ತಿನ್ನಬೇಕಾಗುತ್ತೆ. ಹೆಲ್ದಿ ಫುಡ್ಡಲ್ಲಿ ರಾಗಿನೂ ಒಂದಾಗಿರೋದ್ರಿಂದ ಹೆಚ್ಚಾಗಿ ರಾಗಿ ಮುದ್ದೆಯನ್ನು ತಿನ್ನೋದು ಒಳ್ಳೆಯದು ಅಂತ ಹೇಳ್ಬೋದು. ಇದಲ್ಲದೆ ನಮ್ಮ ಸ್ಕಿನ್ ಕೇರ್ಗೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ರಾಗಿಯನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿರ್ಬಹುದು, ಗ್ಲೋ ಆಗಿರಬಹುದು, ಹೆಲ್ದಿಯಾಗಿರಬಹುದು, ಮತ್ತು ಯಾವುದೇ ರೀತಿಯ ಪಿಂಪಲ್ ಆಗಿರಬಹುದು, ಮಾರ್ಕ್ಸ್ ಆಗಿರಬಹುದು ಇರೋದಕ್ಕೆ ಇದು ಬಿಡೋದಿಲ್ಲ. ನೆಕ್ಸ್ಟ್ ಇದರ ಲಾಸ್ಟ್ ಯೂಸ್ ಏನಪ್ಪ ಅಂತ ಹೇಳೋದಾದರೆ ಬ್ಲಡ್ ಪ್ಯೂರಿಫೈ ಮಾಡ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನಿಂದ ಹಾರ್ಟ್ ಚೆನ್ನಾಗಿರುತ್ತೆ. ಹಾರ್ಟ್ ಮತ್ತು ನಮ್ಮ ದೇಹದ ಎಲ್ಲ ಭಾಗಗಳು ಆರೋಗ್ಯವಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಉಪಯೋಗ ಇರುವಂತಹ ರಾಗಿಯನ್ನು ಇವತ್ತಿನಿಂದಲೇ ರಾಗಿ ಮುದ್ದೆ ಆಗಿರ್ಬೋದು, ರಾಗಿ ಅಂಬ್ಲಿ ಆಗಿರಬಹುದು, ನೀವು ಡಯಟ್ನಲ್ಲಿದ್ದರೆ ಪ್ರತಿನಿತ್ಯ ಬೆಳಗ್ಗೆ ಒಂದೇ ಒಂದು ಲೋಟ ರಾಗಿ ಅಂಬ್ಲಿಯನ್ನು ಕುಡಿಯೋದು ಎಷ್ಟು ಉಪಯೋಗ ಇರುತ್ತೆ ಗೊತ್ತಾ? ನಾವು ಹೆಲ್ದಿಯಾಗೂ ಇರಬಹುದು, ಬೇಗ ಸಣ್ಣನೂ ಆಗ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಉಪಯೋಗ ಇರುವಂತಹ ರಾಗಿಯನ್ನು ನಾಳೆಯಿಂದನೇ ಇವತ್ತಿನಿಂದನೇ ತಿನ್ನೋದಕ್ಕೆ, ರಾಗಿ ಮುದ್ದೆಯನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತು ಯೂಸ್ ಆಗುತ್ತೆ ಅನಿಸಿದಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿಗೆ ರಾಗಿ ಮುದ್ದೆಯನ್ನು ತಿಂದರೆ ಇಷ್ಟ ಆಗಲ್ಲ, ಕಪ್ಪಗಾಗ್ಬಿಡ್ತೀನಿ ಅಂತಾರಲ್ಲ, ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ